ಶಾಪ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ಮೆಡಿಕಲ್ ಶಾಪ್ ಓನರ್ಸ್ಗಳು ರಸ್ತೆಗಿಳಿದಿದ್ದಾರೆ. ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ನಾವು ಗಮನಿಸಬಹುದು. ರಾಜ್ಯಪಾಲರ ವಿಚಾರವಾಗಿ ಅಂದರೆ ಹುಬ್ಬಳ್ಳಿಯಲ್ಲಿ ಎಲ್ಲ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದೆ, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ. ಮೆಡಿಕಲ್ ಶಾಪ್ ಅವಳಿ ನಗರಗಳಲ್ಲಿ 2,500ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಸಾರ್ವಜನಿಕ ಹಿತಾಸಕ್ತಿಗೆ ಬಂದ್ ಮಾಡದೆ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕೇವಲ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ಔಷಧಿ ಮಾರಾಟಗಾರರು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿಲ್ಲ. ಆನ್ಲೈನ್ ಔಷಧಿಗಳ ಮಾರಾಟ ವ್ಯವಸ್ಥೆಯನ್ನು ವಿರೋಧಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಔಷಧಿ ವ್ಯಾಪಾರಸ್ಥರ ಒಂದು ಮುಷ್ಕರದ ಹಿನ್ನೆಲೆಯಲ್ಲಿ ಬಹುತೇಕ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಮೆಡಿಕಲ್ ಶಾಪ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಈ ಒಂದು ಮುಷ್ಕರಕ್ಕೆ ನೈತಿಕವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಮೆಡಿಕಲ್ ಶಾಪ್ಗಳನ್ನಂದರೆ ಔಷಧಿ ಮಳಿಗೆಗಳನ್ನು ಬಂದ್ ಮಾಡದೆ ಒಂದು ರೀತಿ ನೈತಿಕವಾದಂಥ ಬೆಂಬಲವನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಬಹುತೇಕ ಮೆಡಿಕಲ್ ಶಾಪ್ಗಳು ಯಾವೂ ಕೂಡ ಬಂದ್ ಆಗಿರೋದಿಲ್ಲ, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಇನ್ನು ನೈತಿಕವಾಗಿ ಒಂದು ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡುವ ಮೂಲಕ ನೈತಿಕವಾಗಿ ಈ ಒಂದು ವ್ಯವಸ್ಥೆಗೆ, ಈ ಅವ್ಯವಸ್ಥೆಗೆ ಅಂದರೆ ಆನ್ಲೈನ್ ಮೂಲಕ ಏನು ಔಷಧಿ ಮಾರಾಟ ವ್ಯವಸ್ಥೆ ಆಗ್ತಾ ಇದೆ ಆ ಅವ್ಯವಸ್ಥೆಗೆ ಒಂದು ವಿರೋಧ ಮಾಡುವ ಮೂಲಕ ನೈತಿಕವಾದಂಥ ಒಂದು ಬೆಂಬಲವನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ಬಹುತೇಕ ವಾಣಿಜ್ಯಿಕರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಾದ್ಯಂತ ಯಾವೊಂದು ಮೆಡಿಕಲ್ ಶಾಪ್ಗಳು ಬಂದ್ ಮಾಡಲಾರದೆ ಕೇವಲ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಇದನ್ನು ವಿರೋಧ ಮಾಡಲಾಗ್ತಾ ಇದೆ. ಯಾಕಂದರೆ ಆನ್ಲೈನ್ ಮೂಲಕ ಏನು ಮೆಡಿಸಿನ್ಗಳನ್ನು ಮಾರಾಟ ಮಾಡಲಾಗುತ್ತೆ ಅದನ್ನು ಕೂಡಲೇ ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಕಪ್ಪು ಪಟ್ಟಿಯನ್ನು ಏನು ಪ್ರದರ್ಶನ ಮಾಡೋದ್ರ ಜೊತೆಗೆ ಇಲ್ಲಿ ಬೆಂಬಲವನ್ನು ಸೂಚಿಸಲಾಗ್ತಾ ಇದೆ. ಇನ್ನು ಔಷಧಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಬುಸ್ನೂರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾವ ರೀತಿ ಈ ಒಂದು ಹೋರಾಟಕ್ಕೆ, ಒಂದು ಮುಷ್ಕರಕ್ಕೆ ತಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ? ನಮ್ಮ ಅಖಿಲ ಭಾರತ ಸಂಸ್ಥೆ ಕರೆ ಕೊಟ್ಟಂಥ ಈ ಬಂದ್ಗೆ ನಾವು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಆದರೆ ನಮ್ಮ ಈ ಜನರ ಒಂದು ಪಬ್ಲಿಕ್ಕಿಗೆ ಅನಾನುಕೂಲತೆ ಆಗಬಾರ್ದು, ಔಷಧಿಗಳು ಸಿಗುವಂಥ ತ್ರಾಸ ಆಗಬಾರ್ದು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಲಾರದೆ ತೆರೆದಿಟ್ಟು ಈ ಒಂದು ನಮ್ಮ ತೋಳಿನಲ್ಲಿ ಬ್ಲ್ಯಾಕ್ ಪಟ್ಟಿ ಅಥವಾ ಬ್ಯಾಚನ್ನು ಹಾಕಿಕೊಂಡು ನಮ್ಮ ಬೆಂಬಲವನ್ನು ಈ ಒಂದು ಬಂದ್ಗೆ ವ್ಯಕ್ತಪಡಿಸುತ್ತಿದ್ದೇವೆ. ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಶಾಪ್ಗಳು ಇದಾವೆ? ಹುಬ್ಬಳ್ಳಿ ಧಾರವಾಡದಲ್ಲಿ ಅಂದಾಜು 2,300 ಔಷಧ ಅಂಗಡಿಗಳಿದ್ದಾವೆ. ಎಲ್ಲವೂ ತೆಗೆದಿದ್ದಾವೆ, ಇವತ್ತು ಯಾವೂ ಬಂದಿಲ್ಲ, ಎಲ್ಲ ಓಪನ್ ಇದ್ದಾವೆ. ಈ ಧಾರವಾಡ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಾದಂಥ ಬಂದ್ ಇರೋದಿಲ್ಲ ಸರ್, ಅಂದರೆ ನೈತಿಕ ಬೆಂಬಲ ಬಂದಿರೋದಿಲ್ಲ. ನಮ್ಮ ಆನ್ಲೈನಲ್ಲಿ ನಾವು ಭಾಳ ದಿವಸದಿಂದನೇ ನಾವು ಹೋರಾಟ ಮಾಡಾಕತ್ತೀವಿ, ಅದನ್ನು ಬಂದ್ ಮಾಡಬೇಕು, ಅದು ಲೀಗಲ್ ಇಲ್ಲ ಅಂತ. ಆಲ್ರೆಡಿ 2 ಹೈಕೋರ್ಟ್ನಲ್ಲಿ ಅದರ ವಿರುದ್ಧನೇ ಆರ್ಡ್ರು ಬಂದಿದೆ. ಆದರೂ ಆನ್ಲೈನ್ನಲ್ಲಿ ಏನೋ ಒಂದು ಲೂಪ್ ಹೋಲ್ ಹುಡುಕೊಂಡು ಈ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ವ್ಯಾಪಾರ ನಡೀತಿದೆ. ಈ ಆನ್ಲೈನ್ನಲ್ಲಿ ಮಾಡ್ತಕ್ಕಂಥ ವ್ಯವಹಾರ ಔಷಧ ವ್ಯಾಪಾರಸ್ಥರ ಔಷಧದ ಅಲ್ಲ, ಅದು ಚಾಕ್ಲೇಟು ಗಾರ್ಮೆಂಟು ಅಲ್ಲ, ಒಂದು ಔಷಧ. ಆದ್ದರಿಂದ ಅದು ಭಾಳ ಸೂಕ್ಷ್ಮತೆ ಇರ್ತೈತಿ. ನಮ್ಮ ಅಂಗಡಿಯಲ್ಲಿ ಒಂದು ಫಾರ್ಮಸಿಸ್ಟ್ ಇಲ್ಲ ಅಂತಂದ್ರೆ ಅದು ಒಂದು ಅಪರಾಧ ಅನಿಸುವಂಥ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಲಿಂದನೂ ಹೇಳ್ತಿರ್ತಾರೆ. ಮತ್ತು ಇಂಥ ಹೊತ್ತಿನಾಗ ನಾವು ಇಷ್ಟು ಸೂಕ್ಷ್ಮವಾಗಿ ಎಲ್ಲ ವ್ಯಾಪಾರ ಮಾಡ್ಬೇಕಾರೆ ಆನ್ಲೈನ್ನಲ್ಲಿ ಅಲ್ಲಿ ಯಾರದಾರೋ ಯಾರು ಬಿಟ್ಟಾರೋ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಈ ಪ್ರಿಸ್ಕ್ರಿಪ್ಷನ್ ಅಥೆಂಟಿಸಿಟಿನೇ ಇನ್ನೂ ಮಟ್ಟ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಶಾಪ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ಮೆಡಿಕಲ್ ಶಾಪ್ ಓನರ್ಸ್ಗಳು ರಸ್ತೆಗಿಳಿದಿದ್ದಾರೆ. ಕಪ್ಪು ಬಾವುಟವನ್ನ ಪ್ರದರ್ಶಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ನಾವು ಗಮನಿಸಬಹುದು. ರಾಜ್ಯಪಾಲರ ವಿಚಾರವಾಗಿ ಅಂದರೆ ಹುಬ್ಬಳ್ಳಿಯಲ್ಲಿ ಎಲ್ಲ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದೆ, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ. ಮೆಡಿಕಲ್ ಶಾಪ್ ಅವಳಿ ನಗರಗಳಲ್ಲಿ 2,500ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಸಾರ್ವಜನಿಕ ಹಿತಾಸಕ್ತಿಗೆ ಬಂದ್ ಮಾಡದೆ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕೇವಲ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ಔಷಧಿ ಮಾರಾಟಗಾರರು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿಲ್ಲ. ಆನ್ಲೈನ್ ಔಷಧಿಗಳ ಮಾರಾಟ ವ್ಯವಸ್ಥೆಯನ್ನು ವಿರೋಧಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಔಷಧಿ ವ್ಯಾಪಾರಸ್ಥರ ಒಂದು ಮುಷ್ಕರದ ಹಿನ್ನೆಲೆಯಲ್ಲಿ ಬಹುತೇಕ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಮೆಡಿಕಲ್ ಶಾಪ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಈ ಒಂದು ಮುಷ್ಕರಕ್ಕೆ ನೈತಿಕವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಮೆಡಿಕಲ್ ಶಾಪ್ಗಳನ್ನ ಅಂದರೆ ಔಷಧಿ ಮಳಿಗೆಗಳನ್ನು ಬಂದ್ ಮಾಡದೆ ಒಂದು ರೀತಿ ನೈತಿಕವಾದಂಥ
ಬೆಂಬಲವನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಬಹುತೇಕ ಮೆಡಿಕಲ್ ಶಾಪ್ಗಳು ಯಾವೂ ಕೂಡ ಬಂದ್ ಆಗಿರೋದಿಲ್ಲ, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಇನ್ನು ನೈತಿಕವಾಗಿ ಒಂದು ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡುವ ಮೂಲಕ ನೈತಿಕವಾಗಿ ಈ ಒಂದು ವ್ಯವಸ್ಥೆಗೆ, ಈ ಅವ್ಯವಸ್ಥೆಗೆ ಅಂದರೆ ಆನ್ಲೈನ್ ಮೂಲಕ ಏನು ಔಷಧಿ ಮಾರಾಟ ವ್ಯವಸ್ಥೆ ಆಗ್ತಾ ಇದೆ, ಆ ಅವ್ಯವಸ್ಥೆಗೆ ಒಂದು ವಿರೋಧ ಮಾಡುವ ಮೂಲಕ ನೈತಿಕವಾದಂಥ ಒಂದು ಬೆಂಬಲವನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ಬಹುತೇಕ ವಾಣಿಜ್ಯಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಾದ್ಯಂತ ಯಾವೊಂದು ಮೆಡಿಕಲ್ ಶಾಪ್ಗಳು ಬಂದ್ ಮಾಡಲಾರದೆ ಕೇವಲ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಇದನ್ನು ವಿರೋಧ ಮಾಡಲಾಗ್ತಾ ಇದೆ. ಯಾಕಂದರೆ ಆನ್ಲೈನ್ ಮೂಲಕ ಏನು ಮೆಡಿಸಿನ್ಗಳನ್ನು ಮಾರಾಟ ಮಾಡಲಾಗುತ್ತೆ ಅದನ್ನು ಕೂಡಲೇ ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಕಪ್ಪು ಪಟ್ಟಿಯನ್ನು ಏನು ಪ್ರದರ್ಶನ ಮಾಡೋದ್ರ ಜೊತೆಗೆ ಇಲ್ಲಿ ಬೆಂಬಲವನ್ನು ಸೂಚಿಸಲಾಗ್ತಾ ಇದೆ. ಇನ್ನು ಔಷಧಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಬುಸ್ನೂರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾವ ರೀತಿ ಈ ಒಂದು ಹೋರಾಟಕ್ಕೆ, ಒಂದು ಮುಷ್ಕರಕ್ಕೆ ತಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ? ನಮ್ಮ ಅಖಿಲ ಭಾರತ ಸಂಸ್ಥೆ ಕರೆ ಕೊಟ್ಟಂಥ ಈ ಬಂದ್ಗೆ ನಾವು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಆದರೆ ನಮ್ಮ ಈ ಜನರ ಒಂದು ಪಬ್ಲಿಕ್ಕಿಗೆ ಅನಾನುಕೂಲತೆ ಆಗಬಾರ್ದು, ಔಷಧಿಗಳು ಸಿಗುವಂಥ ತ್ರಾಸ ಆಗಬಾರ್ದು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಲಾರದೆ ತೆರೆದಿಟ್ಟು ಈ ಒಂದು ನಮ್ಮ ತೋಳಿನಲ್ಲಿ ಬ್ಲ್ಯಾಕ್ ಪಟ್ಟಿ ಅಥವಾ ಬ್ಯಾಚನ್ನು ಹಾಕಿಕೊಂಡು ನಮ್ಮ ಬೆಂಬಲವನ್ನು ಈ ಒಂದು ಬಂದ್ಗೆ ವ್ಯಕ್ತಪಡಿಸುತ್ತಿದ್ದೇವೆ. ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸೇರಿದಂತೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಶಾಪ್ಗಳು ಇದಾವೆ? ಹುಬ್ಬಳ್ಳಿ ಧಾರವಾಡದಲ್ಲಿ ಅಂದಾಜು 2300 ಔಷಧ ಅಂಗಡಿಗಳಿದ್ದಾವೆ. ಎಲ್ಲವೂ ತೆಗೆದಿದ್ದಾವೆ, ಇವತ್ತು ಯಾವೂ ಬಂದಿಲ್ಲ, ಎಲ್ಲ ಓಪನ್ ಇದ್ದಾವೆ. ಈ ಧಾರವಾಡ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಾದಂಥ ಬಂದ್ ಇರೋದಿಲ್ಲ ಸರ್, ಅಂದರೆ ನೈತಿಕ ಬೆಂಬಲ ಬಂದಿರೋದಿಲ್ಲ. ನಮ್ಮ ಆನ್ಲೈನಲ್ಲಿ ನಾವು ಭಾಳ ದಿವಸದಿಂದನೇ ನಾವು ಹೋರಾಟ ಮಾಡಾಕತ್ತೀವಿ, ಅದನ್ನು ಬಂದ್ ಮಾಡಬೇಕು, ಅದು ಲೀಗಲ್ ಇಲ್ಲ ಅಂತ. ಆಲ್ರೆಡಿ 2 ಹೈಕೋರ್ಟ್ನಲ್ಲಿ ಅದ್ರ ವಿರುದ್ಧನೇ ಆರ್ಡ್ರು ಬಂದಿದೆ. ಆದರೂ ಆನ್ಲೈನ್ನಲ್ಲಿ ಏನೋ ಒಂದು ಲೂಪ್ ಹೋಲ್ ಹುಡುಕೊಂಡು ಈ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ವ್ಯಾಪಾರ ನಡೀತಿದೆ. ಈ ಆನ್ಲೈನ್ನಲ್ಲಿ ಮಾಡ್ತಕ್ಕಂಥ ವ್ಯವಹಾರ ಔಷಧ ವ್ಯಾಪಾರಸ್ಥರ ಔಷಧದ ಅಲ್ಲ, ಅದು ಚಾಕ್ಲೇಟು ಗಾರ್ಮೆಂಟು ಅಲ್ಲ, ಒಂದು ಔಷಧ. ಆದ್ದರಿಂದ ಅದು ಭಾಳ ಸೂಕ್ಷ್ಮತೆ ಇರ್ತೈತಿ. ನಮ್ಮ ಅಂಗಡಿಯಲ್ಲಿ ಒಂದು ಫಾರ್ಮಸಿಸ್ಟ್ ಇಲ್ಲ ಅಂತಂದ್ರೆ ಅದು ಒಂದು ಅಪರಾಧ ಅನಿಸುವಂಥ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಲಿಂದನೂ ಹೇಳ್ತಿರ್ತಾರೆ. ಮತ್ತು ಇಂಥ ಹೊತ್ತಿನಾಗ ನಾವು ಇಷ್ಟು ಸೂಕ್ಷ್ಮವಾಗಿ ಎಲ್ಲ ವ್ಯಾಪಾರ ಮಾಡ್ಬೇಕಾರೆ ಆನ್ಲೈನ್ನಲ್ಲಿ ಅಲ್ಲಿ ಯಾರದಾರೋ ಯಾರು ಬಿಟ್ಟಾರೋ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಈ ಪ್ರಿಸ್ಕ್ರಿಪ್ಷನ್ ಅಥೆಂಟಿಸಿಟಿನೇ ಇನ್ನೂ ಮಟ್ಟ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಶಾಪ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ಮೆಡಿಕಲ್ ಶಾಪ್ ಓನರ್ಸ್ಗಳು ರಸ್ತೆಗಿಳಿದಿದ್ದಾರೆ. ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿಯೂ ಕೂಡ ನಾವು ಗಮನಿಸಬಹುದು, ರಾಜ್ಯಪಾಲರ ವಿಚಾರವಾಗಿ ಅಂದರೆ ಹುಬ್ಬಳ್ಳಿಯಲ್ಲಿ ಎಲ್ಲ ಮೆಡಿಕಲ್ ಶಾಪ್ಗಳು ಓಪನ್ ಆಗಿದೆ, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ. ಮೆಡಿಕಲ್ ಶಾಪ್ ಅವಳಿ ನಗರಗಳಲ್ಲಿ 2500ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಸಾರ್ವಜನಿಕ ಹಿತಾಸಕ್ತಿಗೆ ಬಂದ್ ಮಾಡದೆ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕೇವಲ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ಔಷಧಿ ಮಾರಾಟಗಾರರು ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ, ಆದರೆ ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿಲ್ಲ. ಆನ್ಲೈನ್ ಔಷಧಿಗಳ ಮಾರಾಟ ವ್ಯವಸ್ಥೆಯನ್ನು ವಿರೋಧಿಸಿ ಇವತ್ತು ಇಡೀ ರಾಜ್ಯದಾದ್ಯಂತ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ತಕ್ಕಂಥದ್ದು. ಒಂದು ಕಡೆ ಔಷಧಿ ವ್ಯಾಪಾರಸ್ಥರ ಒಂದು ಮುಷ್ಕರದ ಹಿನ್ನೆಲೆಯಲ್ಲಿ ಬಹುತೇಕ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಮೆಡಿಕಲ್ ಶಾಪ್ಗಳು ಬಂದ್ ಆಗಿರ್ತಕ್ಕಂಥದ್ದು. ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಕೂಡ ಈ ಒಂದು ಮುಷ್ಕರಕ್ಕೆ ನೈತಿಕವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಮೆಡಿಕಲ್ ಶಾಪ್ಗಳನ್ನ ಅಂದರೆ ಔಷಧಿ ಮಳಿಗೆಗಳನ್ನು ಬಂದ್ ಮಾಡದೆ ಒಂದು ರೀತಿ ನೈತಿಕವಾದಂಥ ಬೆಂಬಲವನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಬಹುತೇಕ ಮೆಡಿಕಲ್ ಶಾಪ್ಗಳು ಯಾವೂ ಕೂಡ ಬಂದ್ ಆಗಿರೋದಿಲ್ಲ, ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಇನ್ನು ನೈತಿಕವಾಗಿ ಒಂದು ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡುವ ಮೂಲಕ ನೈತಿಕವಾಗಿ ಈ ಒಂದು ವ್ಯವಸ್ಥೆಗೆ, ಈ ಅವ್ಯವಸ್ಥೆಗೆ ಅಂದರೆ ಆನ್ಲೈನ್ ಮೂಲಕ ಏನು ಔಷಧಿ ಮಾರಾಟ ವ್ಯವಸ್ಥೆ ಆಗ್ತಾ ಇದೆ, ಆ ಅವ್ಯವಸ್ಥೆಗೆ ಒಂದು ವಿರೋಧ ಮಾಡುವ ಮೂಲಕ ನೈತಿಕವಾದಂಥ ಒಂದು ಬೆಂಬಲವನ್ನು ಇಲ್ಲಿ ಸೂಚಿಸಲಾಗ್ತಾ ಇದೆ. ಬಹುತೇಕ ವಾಣಿಜ್ಯಗರಿ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಾದ್ಯಂತ ಯಾವೊಂದು ಮೆಡಿಕಲ್ ಶಾಪ್ಗಳು ಬಂದ್ ಮಾಡಲಾರದೆ ಕೇವಲ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಇದನ್ನು ವಿರೋಧ ಮಾಡಲಾಗ್ತಾ ಇದೆ. ಯಾಕಂದರೆ ಆನ್ಲೈನ್ ಮೂಲಕ ಏನು ಮೆಡಿಸಿನ್ಗಳನ್ನು ಮಾರಾಟ ಮಾಡಲಾಗುತ್ತೆ ಅದನ್ನು ಕೂಡಲೇ ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇಲ್ಲಿ ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಕಪ್ಪು ಪಟ್ಟಿಯನ್ನು ಏನು ಪ್ರದರ್ಶನ ಮಾಡೋದ್ರ ಜೊತೆಗೆ ಇಲ್ಲಿ ಬೆಂಬಲವನ್ನು ಸೂಚಿಸಲಾಗ್ತಾ ಇದೆ. ಇನ್ನು
ಔಷಧಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಬುಸ್ನೂರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಯಾವ ರೀತಿ ಈ ಒಂದು ಹೋರಾಟಕ್ಕೆ, ಒಂದು ಮುಷ್ಕರಕ್ಕೆ ತಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ? ಹಾಂ, ನಮ್ಮ ಅಖಿಲ ಭಾರತ ಸಂಸ್ಥೆ ಕರೆ ಕೊಟ್ಟಂಥ ಈ ಬಂದ್ಗೆ ನಾವು ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಆದರೆ ನಮ್ಮ ಈ ಜನರ ಒಂದು ಪಬ್ಲಿಕ್ಕಿಗೆ ಅನಾನುಕೂಲತೆ ಆಗಬಾರ್ದು, ಔಷಧಿಗಳು ಸಿಗುವಂಥ ತ್ರಾಸ ಆಗಬಾರ್ದು ಅನ್ನೋ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಲಾರದೆ ತೆರೆದಿಟ್ಟು ಈ ಒಂದು ನಮ್ಮ ತೋಳಿನಲ್ಲಿ ಬ್ಲ್ಯಾಕ್ ಪಟ್ಟಿ ಅಥವಾ ಬ್ಯಾಚನ್ನು ಹಾಕಿಕೊಂಡು ನಮ್ಮ ಬೆಂಬಲವನ್ನು ಈ ಒಂದು ಬಂದ್ಗೆ ವ್ಯಕ್ತಪಡಿಸುತ್ತಿದ್ದೇವೆ. ಈಗ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸೇರಿದಂತೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಶಾಪ್ಗಳು ಇದಾವೆ? ಹುಬ್ಬಳ್ಳಿ ಧಾರವಾಡದಲ್ಲಿ ಅಂದಾಜು 2300 ಔಷಧ ಅಂಗಡಿಗಳಿದ್ದಾವೆ. ಎಲ್ಲವೂ ತೆಗೆದಿದ್ದಾವೆ, ಇವತ್ತು ಯಾವುವು ಬಂದಿಲ್ಲ, ಎಲ್ಲ ಓಪನ್ ಇದ್ದಾವೆ. ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಾದಂಥ ಬಂದ್ ಇರೋದಿಲ್ಲ ಸರ್? ಅಂದರೆ ನೈತಿಕ ಬೆಂಬಲ ಬಂದಿರೋದಿಲ್ಲ. ನಮ್ಮ ಆನ್ಲೈನಲ್ಲಿ ನಾವು ಭಾಳ ದಿವಸದಿಂದನೇ ನಾವು ಹೋರಾಟ ಮಾಡಾಕತ್ತೀವಿ. ಅದನ್ನು ಬಂದ್ ಮಾಡಬೇಕು, ಅದು ಲೀಗಲ್ ಇಲ್ಲ ಅಂತ ಆಲ್ರೆಡಿ 2 ಹೈಕೋರ್ಟ್ನಲ್ಲಿ ಅದರ ವಿರುದ್ಧನೇ ಆರ್ಡ್ರು ಬಂದಿದೆ. ಆದರೂ ಆನ್ಲೈನ್ನಲ್ಲಿ ಏನೋ ಒಂದು ಲೂಪ್ ಹೋಲ್ ಹುಡುಕೊಂಡು ಈ ದೊಡ್ಡ ಮಟ್ಟದಲ್ಲಿ ಆನ್ಲೈನ್ ವ್ಯಾಪಾರ ನಡೀತಿದೆ. ಈ ಆನ್ಲೈನ್ನಲ್ಲಿ ಮಾಡ್ತಕ್ಕಂಥ ವ್ಯವಹಾರ ಔಷಧ ವ್ಯಾಪಾರಸ್ಥರ ಔಷಧದ ಅಲ್ಲ, ಅದು ಚಾಕ್ಲೇಟು ಗಾರ್ಮೆಂಟು ಅಲ್ಲ, ಒಂದು ಔಷಧ. ಆದ್ದರಿಂದ ಅದು ಭಾಳ ಸೂಕ್ಷ್ಮತೆ ಇರ್ತೈತಿ. ನಮ್ಮ ಅಂಗಡಿಯಲ್ಲಿ ಒಂದು ಫಾರ್ಮಸಿಸ್ಟ್ ಇಲ್ಲ ಅಂತಂದ್ರೆ ಅದು ಒಂದು ಅಪರಾಧ ಅನಿಸುವಂಥ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಲಿಂದನೂ ಹೇಳ್ತಿರ್ತಾರೆ. ಮತ್ತು ಇಂಥ ಹೊತ್ತಿನಾಗ ನಾವು ಇಷ್ಟು ಸೂಕ್ಷ್ಮವಾಗಿ ಎಲ್ಲ ವ್ಯಾಪಾರ ಮಾಡ್ಬೇಕಾರೆ ಆನ್ಲೈನ್ನಲ್ಲಿ ಅಲ್ಲಿ ಯಾರದಾರೋ ಯಾರು ಬಿಟ್ಟಾರೋ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಈ ಪ್ರಿಸ್ಕ್ರಿಪ್ಷನ್ ಅಥೆಂಟಿಸಿಟಿನೇ ಇನ್ನೂ ಮಟ್ಟ ಇಲ್ಲ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.